ಮತ್ತೊಮ್ಮೆ ಇಳಿಕೆಯಾದ ಚಿನ್ನ ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಬಂಗಾರ ಬೆಳ್ಳಿಯಲ್ಲಿ ಭರ್ಜರಿ ಇಳಿಕೆ ಆಗ್ತಾ ಇದೆ. ಇಳಿಕೆ ಪರ್ವ ಮತ್ತೆ ಶುರುವಾಗ್ತಾ ಇದೆ. ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ತಜ್ಞರು ಏನಂತ ಹೇಳ್ತಾರೆ ಮತ್ತು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಬಂಗಾರದ ಮೇಲೆ ಹೊಸ ನಿಯಮ ಶುರುವಾಗ್ತಾ ಇದೆ. ಅಂದ್ರೆ ಆಭರಣ ಖರೀದಿ ಮಾಡೋರು ಈ ತಪ್ಪು ಮಾಡಿದ್ರೆ ನಿಮ್ಮ ಹಣಕ್ಕೆ ಮೋಸ ಕೂಡ ಆಗ್ಬಹುದು ವೀಕ್ಷಕರೇ. ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಬಂಗಾರ ಖರೀದಿ ಮಾಡೋ ಮುಂಚೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಪ್ರತಿಯೊಂದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ಮತ್ತೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ಮತ್ತೆ ನಿಮ್ಮ ಪ್ರಕಾರ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ನಿಮಗೆ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ ವೀಕ್ಷಕರೇ, ಆ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಪ್ರಕಾರ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ಒಳ್ಳೆಯದು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ ವೀಕ್ಷಕರೇ. ಮತ್ತೆ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ವಿಡಿಯೋಗೆ ಲೈಕ್ ಮಾಡೋರ್ಗೂ ಕೂಡ ಧನ್ಯವಾದಗಳು. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇವತ್ತು ನೋಡಿ, ಬಂಗಾರ ಬೆಳ್ಳಿಯಲ್ಲಿ ಮತ್ತೆ ಭಾರಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಮತ್ತು ಇಳಿಕೆ ಕೂಡ ಆಗ್ತಾ ಇದೆ ವೀಕ್ಷಕರೇ. ಇಲ್ಲಿ ನೋಡಿ, ಯಾವಾಗ ಎಲ್ಲ ಯುದ್ಧಗಳು ಶುರುವಾಗುತ್ತೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ಬೇಕು. ಆದ್ರೆ ಈ ಬಾರಿ ಮತ್ತೆ ಈಗ ಉಲ್ಟಾ ಆಗ್ತಾ ಇದೆ ವೀಕ್ಷಕರೇ. ಈಗ ಮತ್ತೆ ಬೆಲೆ ಏರಿಕೆ ಆಗಿ ಮತ್ತೆ ಇಳಿಕೆ ಆಗಲು ಕೂಡ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ, ಈಗ ಬಂಗಾರ ತಗೋಬೇಕೋ ಬೇಡವೋ, ಮತ್ತು ಬಂಗಾರದ ಮೇಲೆ ನಿಯಮ 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ ಚಿನ್ನ, ಈ 3 ಚಿನ್ನದಲ್ಲಿ ಏನು ಡಿಫರೆನ್ಸ್ ಇರುತ್ತೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರವಿರುತ್ತೆ. 25% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ರೆಡಿ ಮಾಡಿರ್ತಾರೆ. ಹೀಗಾಗಿ ಈ ಒಂದು ಬಂಗಾರ ಖರೀದಿ ಮಾಡುವಾಗ ಜನರು ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ಹಾಲ್ ಮಾರ್ಕ್ ಇಲ್ಲದೆ ತಗೋತಾರೆ. 18 ಕ್ಯಾರೆಟ್ ಅಂತ ಹೇಳಿ ನಿಮಗೆ 15 ಕ್ಯಾರೆಟ್ ಅಥವಾ 75% ಪ್ಯೂರಿಟಿ ಬದಲಾಗಿ 50%, 60% ಪ್ಯೂರಿಟಿ ಇರೋ ಬಂಗಾರವನ್ನ ಮಾರಾಟ ಮಾಡ್ತಾರೆ. ನೀವು 18 ಕ್ಯಾರೆಟ್ ಅಂತ ತಗೋತೀರಾ, ಆದ್ರೆ ನಿಮ್ಮ ಹತ್ತಿರ ಅದು 18 ಕ್ಯಾರೆಟ್ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ ಇರೋದಿಲ್ಲ. ಅಂದ್ರೆ ಅದ್ರ ಮೇಲೆ ಹಾಲ್ ಮಾರ್ಕ್ ಇರೋದಿಲ್ಲ ವೀಕ್ಷಕರೇ. ಕೆಲವೊಬ್ರು ಹಾಲ್ ಮಾರ್ಕ್ ಇರದೇ ಇರೋ ಬಂಗಾರವನ್ನ ತಗೊಂಡು ಮೋಸ ಹೋಗ್ತಾರೆ. ಹೀಗಾಗಿ ನೀವೆಲ್ಲೇ ಒಂದು ಬಂಗಾರ ತಗೊಳ್ಳಿ, ಬಂಗಾರದ ಉಂಗುರ ತಗೊಳ್ಳಿ, ಬಳೆ ತಗೊಳ್ಳಿ, ನೆಕ್ಲೆಸ್ ತಗೊಳ್ಳಿ, ಏನಾದ್ರೂ ತಗೊಳ್ಳಿ ವೀಕ್ಷಕರೇ, ಹಾಲ್ ಮಾರ್ಕ್ ಕಡ್ಡಾಯವಾಗಿ ಇರಬೇಕು. ಹಾಲ್ ಮಾರ್ಕ್ ಇದ್ರೆ ಸಾಲದು, BIS ಲೋಗೋ ಕೂಡ ಇರಬೇಕು ಅಂತ ಹೇಳಲಾಗುತ್ತೆ ವೀಕ್ಷಕರೇ. BIS ಲೋಗೋ ಜೊತೆಗೆ ಹಾಲ್ ಮಾರ್ಕ್ ಇದ್ರೆ 916 ಬಂಗಾರ ತಗೊಂಡ್ರೆ ತುಂಬಾನೇ ಒಳ್ಳೆಯದು. 22 ಕ್ಯಾರೆಟ್ ಬಂಗಾರ ಕೂಡ ಬರುತ್ತೆ, ಅದು ಕೂಡ ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು. ತುಂಬಾ ಜನ ಕೇಳ್ತಾರೆ, 18 ಕ್ಯಾರೆಟ್ ತಗೋಬೇಕಾ, 22 ಕ್ಯಾರೆಟ್ ತಗೋಬೇಕಾ? ವೀಕ್ಷಕರೇ, ನೀವು ಬಂಗಾರದಲ್ಲಿ ಹೂಡಿಕೆ ಮಾಡ್ತೀರಪ್ಪ ಅಂದ್ರೆ ಬಂಗಾರದ ಆಭರಣ ತಗೊಳ್ಳಿ, ಬಳೆ, ಬಂಗಾರ ಏನ್ ಬೇಕಾದ್ರೂ ತಗೊಳ್ಳಿ. 22 ಕ್ಯಾರೆಟ್ ತಗೊಂಡ್ರೆ ಅದರಲ್ಲಿ 91.6% ಬಂಗಾರ ಇರುತ್ತೆ ವೀಕ್ಷಕರೇ. 18 ಕ್ಯಾರೆಟ್ಗೆ ಕಂಪೇರ್ ಮಾಡಿದ್ರೆ 22 ಕ್ಯಾರೆಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಂದ್ರೆ ಸ್ವಲ್ಪ ಬೆಲೆಯಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಮುಂದೆ ನೀವೇನಾದ್ರೂ ಬಂಗಾರ ಅಡಮಾನ ಇಟ್ಟು ಲೋನ್ ಅನ್ನ ತಗೋತೀರಾ, ಸಾಲ ತಗೋತೀರಾ ಅಂದ್ರೆ ಸುಲಭವಾಗಿ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಮತ್ತೆ ನೀವೇನಾದ್ರೂ ರೀಸೇಲ್ ಮಾಡ್ತೀರಾ ಅಂದ್ರೆ, ಮತ್ತೆ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ಅವಾಗ ಈಸಿಯಾಗಿ ನಿಮಗೆ ಒಂದು ಹಣ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬಹುದು. 18 ಕ್ಯಾರೆಟ್ ಅಲ್ಲಿ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಅಂತ ತುಂಬಾನೇ ಹೋಗುತ್ತೆ. ಆದ್ರೆ 22 ಕ್ಯಾರೆಟ್ ಅಲ್ಲಿ ಆ ತರ ಇರೋದಿಲ್ಲ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನಿಮಗೆ 22 ಕ್ಯಾರೆಟ್ ಅಲ್ಲಿ ನಿಮಗೆ 91.6% ಬಂಗಾರ ಸಿಗುತ್ತೆ. ಇನ್ನು ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ನೋಡಿ, ಈಗ ನೀವು ಬಂಗಾರದ ಆಭರಣ ತಗೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ. ಅಂದ್ರೆ ಉದಾಹರಣೆಗೆ ಒಂದು ಬಂಗಾರದ ಉಂಗುರ ತಗೊಂಡಿರ್ತೀರಾ 10 ಗ್ರಾಮ್ದು, ಅದರ ಮೇಲೆ ಒಂದು ಹವಳ ತರ ಒಂದು ಮುತ್ತು ಇರುತ್ತೆ. ಅಂದ್ರೆ ಒಂದು ಡೂಪ್ಲಿಕೇಟ್ ಇಮಿಟೇಷನ್ ಒಂದು ಜ್ಯುವೆಲರಿಯನ್ನ ಆಡ್ ಮಾಡಿರ್ತಾರೆ. ಅಂದ್ರೆ ಇಮಿಟೇಷನ್ ಅಂತ ನಾವೇನ್ ಕರಿತೀವಲ್ಲ, ಸ್ಟೋನ್ ಅಂತ ಕರಿತೀವಿ, ಹವಳ ಅಂತ ಕರಿತೀವಿ, ಅವುಗಳ ಒಂದು ಬೆಲೆಯನ್ನ ಬಂಗಾರದಲ್ಲಿ ಇನ್ಕ್ಲೂಡ್ ಅನ್ನ ಮಾಡ್ತಾರೆ. ಈಗ 10 ಗ್ರಾಮ್ ಬಂಗಾರ ಇದೆ ಅಂದ್ರೆ ಆ ಒಂದು ಮೇಲ್ಗಡೆ ಇರೋ ಒಂದು ಸ್ಟೋನ್ ಇರುತ್ತಲ್ಲ, ಒಂದು ಬಂಗಾರದ ಆಭರಣದ ಒಂದು ಮುತ್ತಿನ ತರ ಸ್ಟೋನ್ ಇರುತ್ತಲ್ಲ, ಹವಳ, ಅದರದ್ದು ಬೆಲೆ 1 ಗ್ರಾಮ್ಗೆ 500 ರೂಪಾಯಿ ಇರುತ್ತೆ. ಆದ್ರೆ ಅದನ್ನ ಬಂಗಾರ ಉಂಗುರದಲ್ಲಿ ಲೆಕ್ಕ ಮಾಡಿದಾಗ ಅದಕ್ಕೂ ಕೂಡ 1 ಗ್ರಾಮ್ ಲೆಕ್ಕ ಹಿಡಿತಾರೆ. ಅಂದ್ರೆ 15,000 ರೂಪಾಯಿ ಬಂಗಾರದ ಬೆಲೆ ಆ ಒಂದು ಹವಳಕ್ಕೆ ಹಿಡಿತಾರೆ. ಆದ್ರೆ ಅದ್ರದ್ದು ಬೆಲೆ 500,000 ರೂಪಾಯಿ ಮಾತ್ರ ಇರುತ್ತೆ. ಇಲ್ಲಿ ಜನರು ಏನ್ ಮಾಡ್ಬೇಕಂದ್ರೆ, ಬಂಗಾರ ಖರೀದಿ ಮಾಡುವಾಗ ಸ್ಟೋನ್ ನ ಒಂದು ತೂಕವನ್ನ ಲೆಸ್ ಮಾಡಿಸ್ಬೇಕು, ಕಡಿತ ಮಾಡಬೇಕು. 10 ಗ್ರಾಮ್ ಬದಲಾಗಿ ನೀವು 9 ಗ್ರಾಮ್ದು ಮಾತ್ರ ಲೆಕ್ಕ ಕೊಡಬೇಕು. 1 ಗ್ರಾಮ್ ನಿಮ್ಮ ಉಳಿತಾಯ ಆತಂದ್ರೆ ನಿಮಗೆ 15,000 ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಅರ್ಥ. ಈ ತರ ಎಲ್ಲ ಜನ ಚೆಕ್ ಮಾಡಲ್ಲ, ಮೋಸ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾಗಿ ಮೇಕಿಂಗ್ ಚಾರ್ಜಸ್ ಅಲ್ಲೂ ಕೂಡ ತುಂಬಾ ಜನ ಮೋಸ ಹೋಗ್ತಾರೆ. ನೋಡಿ, ಕೆಲವೊಬ್ರು ಬಂಗಾರದ ಬೆಲೆ ಮಾರ್ಕೆಟ್ ಗಿಂತನೂ ಕೂಡ ಕಡಿಮೆ ಹೇಳ್ತಾರೆ. ಇವತ್ತು ಮಾರ್ಕೆಟ್ ಅಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂದ್ರೆ ನಿಮಗೆ 90,000 ರೂಪಾಯಿ ರೇಟ್ ಹೇಳ್ತಾರೆ. ಆದ್ರೆ ಮೇಕಿಂಗ್ ಚಾರ್ಜಸ್ ಅಲ್ಲಿ 10% ಇದ್ದನ್ನ 20% ಮಾಡ್ತಾರೆ. ಈ ತರ ಮಾಡಿ ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ, ಟ್ಯಾಲಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೀವು ಯಾವಾಗ್ಲೂ ಕೂಡ ಬಂಗಾರ ತಗೊಳ್ಳಿ, ಟ್ರಸ್ಟೆಡ್ ಅಂಗಡಿಯಿಂದ ತಗೊಳ್ಳಿ. ಎರಡನೇದಾಗಿ
GST ಬಿಲ್ ಕಂಪಲ್ಸರಿ ತಗೊಳ್ಳಿ. 3% GST ಬಿಲ್ ತಗೊಂಡಿಲ್ಲ ಅಂದ್ರೆ ಅದು ಬಂಗಾರ ನಿಮ್ದೇ ಅನ್ನೋದಕ್ಕೆ ಏನೂ ಕೂಡ ಗ್ಯಾರಂಟಿ ಕೂಡ ಇರೋದಿಲ್ಲ. ಹೌದು, ತುಂಬಾ ಜನ ನಗದನ್ನ ಕೊಟ್ಟು ಕ್ಯಾಶ್ ಕೊಟ್ಟು ಬಂಗಾರವನ್ನ ಖರೀದಿ ಮಾಡ್ತಾರೆ. ಕೇಂದ್ರ ಸರ್ಕಾರ ನಿಯಮ ಮಾಡಿದೆ, ಬಂಗಾರ ಖರೀದಿ ಮಾಡೋರು ಕಡ್ಡಾಯವಾಗಿ GST ಬಿಲ್ ಅನ್ನ ತಗೋಬೇಕು ಅಂತ ಕಡ್ಡಾಯ ಮಾಡಿದೆ. 3% GST ಬಿಲ್ಲು ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಬೀಳುತ್ತೆ. 3% ಅಂತ ಬಂಗಾರದ ಮೇಲೆ ನಿಯಮ ಕೂಡ ತರಲಾಗಿದೆ. ಇನ್ನು ಮುಖ್ಯವಾಗಿ ನಗದು ಕ್ಯಾಶ್ ನಲ್ಲಿ 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ ಬಂಗಾರ ತಗೊಂಡ್ರೆ ಅಷ್ಟು ಪ್ರಮಾಣದಲ್ಲಿ ನೀವು ದಂಡ ಕಟ್ಟಬೇಕಾಗಿ ಬರಬಹುದು. ಒಂದೇ ದಿನ ಒಬ್ಬ ವ್ಯಕ್ತಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಅಂದ್ರೆ ಟ್ರಾನ್ಸಾಕ್ಷನ್ ಕ್ಯಾಶ್ ನಲ್ಲಿ ಮಾಡಿದರೆ ಅದು ಇಲ್ಲಿಗಲ್ ಅಂದ್ರೆ ಅಪರಾಧ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡ ಕೂಡ ಬೀಳಬಹುದು. ಇದು ಹೊಸ ನಿಯಮ ಏಪ್ರಿಲ್ 1ರಿಂದ ಹಣಕಾಸು ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ. ಹೀಗಾಗಿ ನೀವೇನಾದ್ರೂ 3 ಲಕ್ಷ 4 ಲಕ್ಷ ರೂಪಾಯಿದು ಬಂಗಾರ ತಗೋತೀರಾ ಅಂದ್ರೆ ದಯವಿಟ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಚೆಕ್ ಆಗಿರ್ಬೋದು, ನೆಫ್ಟ್ ಆಗಿರ್ಬೋದು, RTGS, ಫೋನ್ ಪೇ, UPI, ಗೂಗಲ್ ಪೇ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಿ ನೀವು ತಗೋಬಹುದು. ಆದ್ರೆ ನೀವು ಕ್ಯಾಶ್ ನಲ್ಲಿ 2 ಲಕ್ಷ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಇದ ಬನ್ನಿ ಮತ್ತೊಂದು ಹೊಸ ನಿಯಮ ಏನಂತ ನೋಡೋಣ. ನೀವು ಈಗಾಗಲೇ ಬಂಗಾರ ಖರೀದಿ ಮಾಡಿದ್ರೆ, ಆಭರಣ ಖರೀದಿ ಮಾಡಿದ್ರೆ, ಒಬ್ರು ಮಹಿಳೆಯರು ಅಂದ್ರೆ ಮದುವೆ ಆದ ಮಹಿಳೆಯರು, ಮದುವೆ ಆಗದೇ ಇರೋ ಹೆಣ್ಣುಮಕ್ಕಳು ಮತ್ತು ಪುರುಷರು ಮನೆಯಲ್ಲಿ ಎಷ್ಟು ಬಂಗಾರ ಇಟ್ಕೋಬಹುದು? ಒಬ್ರು ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ನೋಡಿ, ನಿಮ್ಮ ಮನೆಯಲ್ಲಿ ಇಬ್ಬರು ಮದುವೆ ಆದವರು ಇದ್ದಾರೆ ಅಂದ್ರೆ 1 kg ವರೆಗೂ ನೀವು ಇಟ್ಕೋಬಹುದು. ಈ ತರ 500 ಗ್ರಾಮ್ ಮೇಲೆ ಒಬ್ರು ಮಹಿಳೆಯರ ಹತ್ರ ಬಂಗಾರ ಇದೆಯಪ್ಪ ಅಂದ್ರೆ ಅದು ನಿಮ್ದೇ ಬಂಗಾರ ಅನ್ನೋದಕ್ಕೆ ನೀವು GST ಬಿಲ್ ಅನ್ನ ತೋರಿಸಬಹುದು. ಖರೀದಿ ಮಾಡಿರೋ ಪುರಾವೆ ತೋರಿಸಬೇಕಾಗುತ್ತೆ ಅಥವಾ ನಿಮ್ಮ ಇನ್ಕಮ್ ಸೋರ್ಸ್ ಅನ್ನ ತೋರಿಸಬೇಕಾಗುತ್ತೆ. ಅದು ನಿಮ್ದೇ ಬಂಗಾರ ಅಂತ ನೀವು ಪ್ರೂವ್ ಮಾಡ್ಬೇಕಲ್ಲ. 500 ಗ್ರಾಮ್ ವರೆಗೂ ಇದ್ರೆ ಓಕೆ, 500 ಗ್ರಾಮ್ ಮೇಲೆ ಇದ್ರು ಓಕೆ, ಆದ್ರೆ GST ಬಿಲ್ ತೋರಿಸಬೇಕಾಗುತ್ತೆ. ಇನ್ನು ಮದುವೆ ಆಗದೇ ಇರೋ ಹೆಣ್ಮಕ್ಳು ಮಹಿಳೆಯರು 250 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ಯಾರು ಕೂಡ ಅದಕ್ಕೆ ಬಿಲ್ ಕೇಳಲ್ಲ. 250 ಗ್ರಾಮ್ ಮೇಲೆ ಇದ್ರೆ ಅವಾಗ ಲೆಕ್ಕ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಯಾವಾಗ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಚೆಕಿಂಗ್ ಬಂದಾಗ ಆಗಿರ್ಬೋದು. ಇನ್ನು ಮೂರನೇದಾಗಿ ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ವಿತೌಟ್ ಬಿಲ್ ನೀವು ಇಟ್ಕೋಬಹುದು ಮನೆಯಲ್ಲಿ. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅದಕ್ಕೂ ಇನ್ಕಮ್ ಸೋರ್ಸು GST ಬಿಲ್ ಅನ್ನ ನೀವು ತೋರಿಸಬೇಕಾಗುತ್ತೆ. ಹೀಗಾಗಿ GST ಬಿಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಅದು ನಿಮ್ದೇ ಬಂಗಾರ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಸಾಕ್ಷಿ ಇರುತ್ತೆ. ಇನ್ನು ಮುಖ್ಯವಾಗಿ ತುಂಬಾ ಜನ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, 18 ಕ್ಯಾರೆಟ್ ಚಿನ್ನ ತಗೊಳ್ಳಿ, BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಈಗ ನೋಡಿ, ಹಾಲ್ ಮಾರ್ಕ್ ಜೊತೆಗೆ ಮತ್ತೊಂದು ಹೊಸ ನಿಯಮ ದೇಶಾದ್ಯಂತ ಶುರುವಾಗ್ತಾ ಇದೆ. ಅದೇನಪ್ಪಾ ಅಂದ್ರೆ ಎಲ್ಲಾ ಒಂದು ಆಭರಣಗಳಿಗೂ ಕೂಡ HUID ಕೋಡ್ ಅನ್ನ ಹಾಕಲಾಗುತ್ತಂತೆ. ಅಂದ್ರೆ ಒಂದು ಆಭರಣಕ್ಕೆ ಒಂದು ಕೋಡ್ ಅನ್ನ ಕೊಡಲಾಗುತ್ತೆ. 6 ಡಿಜಿಟ್ ನ ಒಂದು ಕೋಡ್ ಅನ್ನ ಆಪ್ ನಲ್ಲಿ BIS ಎಂಬ ಒಂದು ಅಪ್ಲಿಕೇಶನ್ ನಲ್ಲಿ ಹಾಕಿದಾಗ ಅದಕ್ಕೆ ನಮಗೆ ಗೊತ್ತಾಗುತ್ತೆ ಈ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರಿಗೆ ಸೇರಿದ್ದು, ಎಲ್ಲಾ ಇನ್ಫಾರ್ಮೇಶನ್ ಕೂಡ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಬರುತ್ತೆ ವೀಕ್ಷಕರೇ. ಇದಕ್ಕೆ HUID ಕೋಡ್ ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್. ಇದು ಶೀಘ್ರದಲ್ಲೇ ಭಾರತ ದೇಶಾದ್ಯಂತ ಪ್ರತಿ ಆಭರಣದ ಅಂಗಡಿದವರು ಆಭರಣ ಮಾರುವಾಗ ಇದನ್ನ ಮಾಡಿ ಕೊಡಬೇಕು, ಅಂದ್ರೆ ಒಂದು ಕೋಡ್ ಅನ್ನ ಹಾಕಿ ಕೊಡಬೇಕು ಅಂತ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ? ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಇಳಿಕೆ ಆಗಬಹುದು. ಅಂದ್ರೆ ಈಗ ನೋಡಿ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಲೆಕ್ಕ ಮಾಡಿದ್ರೆ ಬಂಗಾರ ಬೆಳ್ಳಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳಿದ್ದಾರೆ. ಆದ್ರೆ 2026 ಡಿಸೆಂಬರ್ ಅಂದ್ರೆ ಈ ವರ್ಷದ ಡಿಸೆಂಬರ್ ಒಳಗೆ ಬಂಗಾರದ ಬೆಲೆ 1,80,000 ರೂಪಾಯಿ ದಾಟಬಹುದು. ಅಂದ್ರೆ ವೀಕ್ಷಕರೇ, ನಾವು ಲಾಂಗ್ ಟರ್ಮ್ ಮುಂದಿನ 2-3 ವರ್ಷಕ್ಕೆ ವಿಚಾರ ಮಾಡಿ ನೋಡಿದರೆ ಬಂಗಾರದ ಬೆಲೆ 2 ಲಕ್ಷ ರೂಪಾಯಿನೂ ಕೂಡ ದಾಟಬಹುದು. ಬಂಗಾರದ ಇತಿಹಾಸ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. 10 ವರ್ಷದ ಹಿಂದೆ ಬಂಗಾರದ ಬೆಲೆ 50,000 ರೂಪಾಯಿ, 40,000 ರೂಪಾಯಿ ಇತ್ತು. ಇವತ್ತು ನೋಡಿ 1,50,000 ರೂಪಾಯಿ ಗಡಿಗೆ ಬಂದು ನಿಂತಿದೆ. ಅಂದ್ರೆ ಮುಂದಿನ 10 ವರ್ಷ ವಿಚಾರ ಮಾಡಿ ನೋಡಿ ನೀವು, 2 ಲಕ್ಷ ರೂಪಾಯಿ, 2,20,000 ರೂಪಾಯಿ ಕೂಡ ದಾಟಬಹುದು. ಸದ್ಯಕ್ಕೆ ಬಂಗಾರದ ಮಾರ್ಕೆಟ್ ತುಂಬಾ ವಾಲಟೋಲಿಟಿ ಇದೆ ವೀಕ್ಷಕರೇ. ಅಂದ್ರೆ ಅಮೆರಿಕ ಇರಾನ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧ ಇರೋದ್ರಿಂದ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಏರುಪೇರು ಆಗ್ತಾ ಇದೆ. ಈ 1 ತಿಂಗಳು ಬಂಗಾರದಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನು ಕೂಡ ತಜ್ಞರು ಹೇಳಿರುವಂತದ್ದು. ಹಾಗಾದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು, 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೋಡೋಣ ಬನ್ನಿ. 10 ಗ್ರಾಮ್ಗೆ ಮತ್ತೆ 370 ರೂಪಾಯಿ ಇಳಿಕೆ ಆಗಿದೆ. ಇವತ್ತಿನ 18 ಕ್ಯಾರೆಟ್ ಚಿನ್ನದ ಬೆಲೆ ನಿನ್ನೆ 1,16,840 ರೂಪಾಯಿ ಇದ್ದದ್ದು ಇವತ್ತು 1,16,470 ರೂಪಾಯಿ ಆಗಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಇಳಿಕೆ ಆಗ್ತಾ ಇದೆ. ಮತ್ತಷ್ಟು ಇಳಿಕೆ ಆಗಲಿದೆ ಅಂತ ಇಲ್ಲಿ ತಜ್ಞರು ಹೇಳಿದ್ದಾರೆ. ಆದ್ರೆ ಮಾರ್ಕೆಟ್ ತುಂಬಾ ವಾಲಟೋಲಿಟಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನ ಅಂದ್ರೆ 916 ಅಂತ ನಾವೇನ್ ಕರಿತೀವಿ ನೋಡಿ, 91.6% ಬಂಗಾರ ಇದರಲ್ಲಿ ಇರುತ್ತೆ. ಇದು ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 450 ರೂಪಾಯಿ ಇಳಿಕೆ ಕಂಡಿದೆ. ನಿನ್ನೆ 1,42,800 ರೂಪಾಯಿ ಇತ್ತು 10 ಗ್ರಾಮ್ಗೆ. ಇವತ್ತು
1,42,350 ರೂಪಾಯಿ ಆಗಿದೆ. 100 ಗ್ರಾಂ ಮೇಲೆ 4,500 ರೂಪಾಯಿ ಇಳಿಕೆ ಕಂಡಿರುವಂತದ್ದು 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ಇದು ಹೂಡಿಕೆ ಮಾಡೋರು ತುಂಬಾ ಖರೀದಿ ಮಾಡ್ತಾರೆ. ಈಗ ನೋಡಿ, ಬ್ಯಾಂಕ್ ನಲ್ಲಿ ಹಣ ಇಡೋದ್ರ ಬದಲಾಗಿ ಬಂಗಾರದಲ್ಲಿ ಹೂಡಿಕೆ ಮಾಡೋರು ಕೂಡ ಇರ್ತಾರೆ. ಅವರು ಇದರಲ್ಲಿ ಹೂಡಿಕೆ ಮಾಡ್ತಾರೆ. ಇದು ಗಟ್ಟಿ ಬಂಗಾರ, ಇದರಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ಬಹುದು. ಇದು ಕೂಡ 490 ರೂಪಾಯಿ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇಳಿಕೆ ಆಗಿದೆ. ನಿನ್ನೆ 1,55,780 ರೂಪಾಯಿ ಇತ್ತು. ಇವತ್ತು 1,55,290 ರೂಪಾಯಿ ಆಗಿದೆ. ಹತ್ರ 700 ರೂಪಾಯಿಷ್ಟು ಇಳಿಕೆ ಕಂಡಿದೆ ಈ ಒಂದು 24 ಕ್ಯಾರೆಟ್ ಚಿನ್ನದ ಬೆಲೆ. ವೀಕ್ಷಕರೇ, ನೀವು ಹೂಡಿಕೆ ಮಾಡ್ತೀರಾ ಅಂದ್ರೆ 24 ಕ್ಯಾರೆಟ್ ತಗೊಳ್ಳಿ. ಆಭರಣ ಮಾಡಿಸ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ. ನೀವೇನಾದ್ರೂ 18 ಕ್ಯಾರೆಟ್ ಚಿನ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ತಗೊಳ್ಳಿ. ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. 3% GST ಬಿಲ್ ಕಡ್ಡಾಯವಾಗಿ ತಗೊಳ್ಳಿ. ಇನ್ನು ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ಖರೀದಿ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿ. ಒಟ್ಟಿಗೆ 10 ಗ್ರಾಂ ಬಂಗಾರ ತಗೋಬೇಡಿ ವೀಕ್ಷಕರೇ. ಮೊದಲಿಗೆ ಸ್ವಲ್ಪ ತಗೊಳ್ಳಿ, ನಂತರ ನಿಮಗೆ ಎವರೇಜಿಂಗ್ ಮಾಡಿದಾಗ ಅದು ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.